ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ ಲೋಚನ್. ಫ್ರೆಂಡ್ಸ್, ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನಮ್ಮ ಚಾನಲಲ್ಲಿ ನೋಡ್ಕೊಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುದ್ದು ಸೊಸೆ ಸೀರಿಯಲ್ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡ್ಕೊಬರೋಣ. ಇಲ್ಲಿ ಶುರುವಿನಲ್ಲಿ ಭದ್ರ ಇಲ್ಲಿ ವಿದ್ಯಾಗೆ ಹೇಳ್ತಾ ಇರ್ತಾರೆ, ನೋಡಮ್ಮಿ ಅದು ಯಾರೇ ಆಗಿರಲಿ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ನಿನ್ನ ಪಾಡಿಗೆ ನೀನು ಹೇಳು ಯಾರು ಇದನ್ನು ಈ ಕೆಲಸ ಮಾಡಿತ್ತು ಅಂತ ಹೇಳ್ಬಿಟ್ಟು ಹೇಳು ಅಂತ ಹೇಳ್ಬಿಟ್ಟು ಇಲ್ಲಿ ಗೌಡ್ರು ಇಲ್ಲಿ ಕೇಳ್ತಾ ಇರ್ತಾರೆ. ಆಗ ವಿದ್ಯಾ ಇಲ್ಲಿ ಒಂದು ಕ್ಷಣ ಯೋಚನೆ ಮಾಡಿಬಿಟ್ಟು ಕೈನ ಮುಂದೆ ಮಾಡಿ ತೋರ್ಸೋಕ್ಕೆ ಶುರು ಮಾಡ್ತಾರೆ. ಅವಾಗ ಎಲ್ಲರೂ ಕೂಡ ಗಾಬರಿ ಆಗ್ತಾ ಇರ್ತಾರೆ. ಸುಭಾಷ್ ಅಂತೂ ಒಂದು ಕಡೆ ತುಂಬಾ ಗಾಬರಿ ಆಗ್ತಾ ಇರ್ತಾರೆ. ಈಶ್ವರಿ ಅವಳನ್ನೇ ನೋಡ್ತಾ ಇರ್ತಾರೆ. ಆಮೇಲೆ ಒಂದು ಕಡೆ ಇಲ್ಲಿ ವಿದ್ಯಾ ಸುಭಾಷ್ ಕಡೆಗೆ ಕೈ ತೋರಿಸ್ತಾರೆ. ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಶಾಕ್ ಆಗ್ತಾರೆ. ಆಮೇಲೆ ಆಗ ಇಲ್ಲಿ ಎಲ್ಲರೂ ಶಾಕ್ ಆದಾಗ ಇಲ್ಲಿ ಸುಭಾಷ್ ಹೇಳ್ತಾರೆ, ಶಭಾಷ್ ನೀನು ಯಾರೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇವಾಗ ನನ್ನ ಮೇಲೆ ಗುಬೆ ಕೂರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ಇಲ್ಲ, ನಾನು ಸುಮ್ಮನೆ ಯಾರ ರೀತಿ ಆ ಥರ ಅಪರಾಧ ಹೊರಿಸಲ್ಲ, ನಾನು ಸಾಕ್ಷಿ ಇರೋತ್ತಿಗೇ ಈ ಥರ ನಾನು ಇದು ಮಾಡಿತ್ತು ಅಂತ ಹೇಳ್ಬಿಟ್ಟು ಹೇಳ್ತಿರ್ತಾಳೆ ವಿದ್ಯಾ ಇಲ್ಲಿ. ಅವಾಗ ಇಲ್ಲಿ ಇಲ್ಲ, ನಾನಂತ ತಪ್ಪು ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಿದ್ದಾಗ, ಯಾಕೆ ನಿನಗೆ ಯಾರೂ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ನನ್ನ ಮಗನ ಮೇಲೆ ಆರೋಪ ಹೊರಿಸ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲ, ನಾನು ಸುಮ್ಮನೆ ಯಾರಿಗೂ ಯಾವುದೇ ಕಾರಣಕ್ಕೂ ಆ ಥರ ಆರೋಪ ಯಾರ ಮೇಲೂ ಹೊರಿಸೋದಿಲ್ಲ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯೆ ಹೇಳ್ತಿದ್ದಾಗ, ಹೌದು ನಾನು ಇಲ್ಲಿ ರೂಮಲ್ಲಿ ಸ್ನಾನಕ್ಕೆ ಅಂತ ಹೋಗಿದ್ದೆ. ಆವಾಗ ಇಲ್ಲಿ ನಾನು ಸ್ನಾನದಿಂದ ಬಂದಾಗ ಒಂದು ಥರ ವಾಸನೆ ಬರ್ತಾಯಿತ್ತು. ಆಮೇಲೆ ನಾನು ಏನು ಈ ಥರ ವಾಸನೆ ಬರ್ತೈತೆ ಅಂತ ಹೇಳ್ಬಿಟ್ಟು ಸುತ್ತ ಎಲ್ಲ ನೋಡಿದೆ, ನನಗೂ ಗೊತ್ತಾಗಿಲ್ಲ. ಆಮೇಲೆ ಕೀ ತೊಗೊಂಡಾಗ ಅಲ್ಲಿ ಕೀಯಲ್ಲಿ ಹೀಗೆ ನೋಡಿದಾಗ ಸೋಪಿನ ಅಚ್ಚು ಕಾಣಿಸ್ತಾ ಇತ್ತು. ಆವಾಗ ನಾನು ಕೂಡ ಒಂದು ಕ್ಷಣ ಗಾಬರಿ ಆಗೋದೆ. ಯಾರೋ ಕಡೆ ನಾನು ಸ್ನಾನಕ್ಕೆ ಹೋಗಿದ್ದಾಗ ನನಗೆ ಇದು ಮಾಡಿಬಿಟ್ಟು ಮೋಸ ಮಾಡಿ ಕೀನ ಸೋಪಿನ ಅಚ್ಚೆ ಹಾಕಿಸ್ಕೊಬಂದ್ಬಿಟ್ಟು ಅದನ್ನು ಸೋಪ್ ಅಚ್ಚಲ್ಲಿ ಕೀ ಮಾಡಿಸ್ಕೊಬಂದು ಕಳ್ತನ ಮಾಡೋಕ್ಕೆ ಇದು ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ನನಗೆ ಅನುಮಾನ ಬಂತು. ಅದಕ್ಕೆ ನಾನು ಇದು ಕೆಲಸ ಯಾರು ಮಾಡಿತ್ತು ಅಂತ ಹೇಳ್ಬಿಟ್ಟು ನಾನು ನೋಡಬೇಕು ಅಂತ ಹೇಳ್ಬಿಟ್ಟು ಲಾಕರಲ್ಲಿದ್ದಂಥ ಎಲ್ಲ ದುಡ್ಡನ್ನು ಕೂಡ ಹಾಗೇನೆ ಪೇಪರ್ಸ್ ಎಲ್ಲನೂ ಕೂಡ ನಾನು ತಗೊಂಡೋಗಿ ಹಟ್ಟಿಲಿರೋಂಥ ಗೋಡನ್ಗೆ ಎಲ್ಲನೂ ಇಟ್ಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ವಿದ್ಯೆಯಲ್ಲಿ ಹೇಳ್ತಾ ಇರ್ತಾರೆ. ಅವಾಗ ಈಶ್ವರಿ, ಯಾಕವ ಇಂಥ ಪರದ ಹೊರಿಸ್ತಾ ಇದೆಯಾ, ಮಾವ ಜವಾಬ್ದಾರಿನ ಕೊಟ್ಟಿದ್ದಾರಲ್ಲ ಸುಭಾಷಿಗೆ, ಅದಕ್ಕೆ ಅವಳಿಗೆ ಸಹಿಸೋಕೈತೆ ಇಲ್ಲ ಮಾವ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇರ್ತಾರೆ ಈಶ್ವರಿ. ಅವಾಗ ಇಲ್ಲಿ ವಿದ್ಯೆನೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾಳೆ. ನೋಡಿ, ಆ ಥರ ಎಲ್ಲ ನಾನು ಸುಮ್ಮನೆ ಯಾರ ಮೇಲೂ ಸಾಕ್ಷಿ ಇಲ್ಲದಲೆ ಅಪರಾಧ ನಾನು ವಹಿಸಲ್ಲ ಅಂತ ಹೇಳ್ಬಿಟ್ಟು ಈ ರೀತಿ ಅನುಮಾನ ಬಂದಾಗಲೇ ನಾನು ಇಲ್ಲಿ ಒಂದು ಸಾಕ್ಷಿ ಸಮೇತವಾಗಿಯೇ ಇಲ್ಲಿ ನಾನು ಕಂಡುಹಿಡಿದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ವಿದ್ಯೆ ಅಂಥದ್ದು ಏನೇ ಸಾಕ್ಷಿ ಮಡಗಿದ್ಯಾ ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಕೇಳ್ತಾ ಇರ್ತಾರೆ. ಅವಾಗ ವಿದ್ಯೆ, ಹೌದು, ಸಾಕ್ಷಿ ಇಲ್ಲದರೆ ನಾನು ಯಾರನ್ನೂ ಕೂಡ ಇದು ಮಾಡಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ತಾರೆ. ಅವಾಗ ವಿದ್ಯಾ ಇಲ್ಲಿ ಕೊಟ್ಲೆ ಅಣ್ಣ ಅಂತ ಅಂದಾಗ, ಆಯಿತು ತಗೊಬರ್ತೀನಿ ನಾನು ಅಂತ ಹೇಳ್ಬಿಟ್ಟು ಇಲ್ಲಿ ಹೋಗ್ತಾರೆ. ಅವಾಗ ಇಲ್ಲಿ ವಿದ್ಯಾ ಎಲ್ಲನೂ ಹೇಳ್ತಾಳೆ. ಅವಾಗ ಇಲ್ಲಿ ನಾವು ಇಲ್ಲಿ ಅನುಮಾನ ಬಂದೇನೆ ಯಾರಿಂತ ಕೆಲಸ ಮಾಡಿದ್ದಾರೆ ನೋಡಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ರೂಮಿಗೆ ಮೊಬೈಲ್ನ ಇಟ್ಟಿಸಿದ್ದೆ. ಮೊಬೈಲ್ ಇಟ್ಟಿಸಿದಾಗ ಅಲ್ಲಿ ಸುಭಾಷ್ ಅಣ್ಣ ಬಂದ್ಬಿಟ್ಟು ಎಲ್ಲನೂ ಕೂಡ ಈ ಥರ ಲಾಕರಲ್ಲಿದ್ದಂಥ ದುಡ್ಡು ಎಲ್ಲನೂ ಕೂಡ ಇಲ್ಲಿ ಕದ್ದಿದ್ದಂಥದ್ದನ್ನ ವೀಡಿಯೋ ರೆಕಾರ್ಡ್ ಇದಬೇಕಾದ್ರೆ ನೋಡಿ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸ್ತಾ ಇರ್ತಾರೆ. ಅವಾಗ ಇಲ್ಲಿ ಗೋವಿಂದಗೌಡರು ಕೂಡ ಇಲ್ಲಿ ಮೊಬೈಲ್ನ ಇಸ್ಕೊಂಡು ನೋಡ್ತಾರೆ. ಒಂದು ಕ್ಷಣ ಶಾಕ್ ಆಗ್ತಾರೆ ಗೋವಿಂದಗೌಡರು ಕೂಡ. ಆಮೇಲೆ ಏನಿಲ್ಲ ಅಲ್ಲಿ ಹೇಳ್ತಾರೋ ನಿಜನೇ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿದಾಗ ಇಲ್ಲಿ ಶಿವರಾಮೇಗೌಡರು ಕೂಡ ಕೇಳ್ತಾರೆ, ಹೌದು ಅಣ್ಣಯ್ಯ, ಇಲ್ಲಿ ವಿದ್ಯೆ ಹೇಳ್ತಿರೋದು ಸರಿಯೇ ಇದೆ ಅಂತ ಹೇಳ್ಬಿಟ್ಟು ಅಂದಾಗ ಇಲ್ಲಿ ಗೋವಿಂದಗೌಡರು ಕೂಡ ತುಂಬ ಶಾಕ್ ಆಗ್ತಾರೆ. ಆಮೇಲೆ ಇಲ್ಲಿ ಗೌಡರು ಕೂಡ ಇಲ್ಲಿ ಬಂದು ಸುಭಾಷ್ಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಯಾಕಲ ಇಂಥ ಕೆಲಸ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು, ನೀನು ಯಾರ ಹತ್ರನಾರು ಸುಳ್ಳು ಹೇಳು, ನನ್ನ ಹತ್ರ ಹೇಳಿದ್ರೆ ಮಾತ್ರ ಸರಿ ಇರಲ್ಲ, ಏನಕ್ಕಿಂತ ಕೆಲಸ ಮಾಡ್ತೀಯ ಹೇಳು ನೀನು ಅಂತ ಹೇಳ್ಬಿಟ್ಟು ಇಲ್ಲಿ ಹೊಡೆಯೋಕ್ಕೆ ಶುರು ಮಾಡ್ತಾರೆ. ಆಯಿತು ನನ್ನ ತಪ್ಪು ನಾನು ಒಪ್ಕೋತೀನಿ, ದಯವಿಟ್ಟು ಕ್ಷಮಿಸಿ ನನ್ನನ್ನು ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ಗೆ ಹೊಡೆಯೋಕ್ಕೆ ಶುರು ಮಾಡಿದಾಗ ಇಲ್ಲಿ ಆವಾಗ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾರೆ. ಆಮೇಲೆ ಇಲ್ಲಿ ವಿದ್ಯೆ ಕೂಡ ಇಲ್ಲಿ ನಾನು ಆ ಥರ ಯಾವ ರೀತಿಯೂ ಕೂಡ ಯಾರ ಮೇಲೂ ಅನುಮಾನ ಪಡೋಕ್ಕೆ ನನ್ನ ಅಷ್ಟು ಇದೇ ಇಲ್ಲ, ಅಂಥದ್ರಲ್ಲಿ ನಾನು ಸಾಕ್ಷಿ ಸಮೇತ ಇರೋದಕ್ಕೇ ನಾನು ಹೇಳ್ತಾ ಇರೋದು ಅಂತ ಅಂದಾಗ ಇಲ್ಲಿ ಗೌಡರು ಕೂಡ ಇಲ್ಲಿ ಮತ್ತೆ ನೀನು ಅವನನ್ನು ವಹಿಸ್ಕೋಬೇಡ, ನೀನು ಎಲ್ಲ ವಿಷಯದಲ್ಲೂ ಅವನು ವಹಿಸ್ಕೊಳ್ಳೋದನ್ನ ಕಡಿಮೆ ಮಾಡು ಅಂತ ಹೇಳ್ಬಿಟ್ಟು ಇಲ್ಲಿ ಭದ್ರ ಕೂಡ ಇಲ್ಲಿ ಬೈತಾ ಇರ್ತಾರೆ. ಅಲ್ಲ ಕಣ್ಲ ಭದ್ರ ಅಂತಾಗ ಇಲ್ಲಿ ಶಿವರಾಮೇಗೌಡರು ಕೂಡ ಬಾಯಿ ಮುಚ್ಚು ಈಶ್ವರಿ, ಕಣ್ಣಾರೆ ಕಂಡರೂ ಕೂಡ ಈ ಥರ ಎಲ್ಲ ಇದು ಮಾಡ್ತಾ ಇದೆಯಾ ಅಂತ ಅಂದಾಗ, ಇಲ್ಲ ಮಾವಯ್ಯ, ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ಇಲ್ಲ ಬಾವ, ಯಾಕೆ ಅಂತ ಅಂದರೆ ಇವಳು ನನ್ನ ಮಗನಿಗೆ ಇಲ್ಲಿ ನೀವು ಪದವಿ ವಹಿಸಿದ್ದೀರಾ ಅಂತ ಹೇಳ್ಬಿಟ್ಟು ಅವಳಿಗೆ ಸಹಿಸೋಕ್ಕಾಯ್ತಿಲ್ಲ, ಅದಕ್ಕೆ ಹಿಂಗೆಲ್ಲ ಆಡ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಅವಾಗ ಇಲ್ಲಿ ನಾನು ಯಾವ ರೀತಿಯೂ ಯಾವುದೇ ಕಾರಣಕ್ಕೂ ಸಾಕ್ಷಿ ಇಲ್ಲದೆ ಆ ಥರ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ವಿದ್ಯೆನೂ ಕೂಡ ಹೇಳ್ತಾ ಇರ್ತಾರೆ. ಆಮೇಲೆ ಇನ್ನೊಂದು ಕಡೆ ನೀನಾಗಿ ಸತ್ಯ ಒಪ್ಕೋತೀಯ ಅಂತ ಅಂದಾಗ, ಇಲ್ಲ ನಾನು ಒಪ್ಕೊತೀನಿ ಸತ್ಯನ, ಆದರೆ ಆ ಫೈಲಿಗೂ ನನಗೂ ಏನೂ ಸಂಬಂಧ ಇಲ್ಲ, ಆ ಫೈಲ್ ಏನಾಯಿತು ಅಂತ ನನಗೆ ಗೊತ್ತಿಲ್ಲ, ನನಗೆ ಖರ್ಚಿಗೆ ಕಾಸು ಇರಲಿಲ್ಲ, ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದೆ, ಅಷ್ಟು ಬಿಟ್ಟರೆ ಆ ಫೈಲಿಗೂ ನನಗೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇರ್ತಾರೆ. ಆಮೇಲೆ ನೋಡಿ, ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದರೆ ಇಲ್ಲಿ ಯಾವ ರೀತಿ ಬೆವರ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೋಡಿ ಅಂತ ಹೇಳ್ಬಿಟ್ಟು ಈಶ್ವರಿ ಇಲ್ಲಿ ಹೇಳ್ತಾ ಇರ್ತಾರೆ. ಈಶ್ವರಿಗೆ ಇಲ್ಲಿ ವಿದ್ಯೆ ಹೇಳ್ತಿರ್ತಾರೆ, ಅವ್ನು ಸಿಕ್ಕಾಕೊಂಡಿದ್ದಾನೆ ಅಂತ ಆ ರೀತಿ ಬೆವರ್ತಾ ಇಲ್ಲ ಕಣೆ, ನೀನು ಯಾವ ರೀತಿ ಇಲ್ಲಿ ಅವನನ್ನು ಸಿಕ್ಕಾಕ್ಸ್ಬೇಕು ಅಂತ ಹೇಳ್ಬಿಟ್ಟು ಒಂದು ಸುಳ್ಳಿನ ಜಾಲ ಕಟ್ಟಿದೆಯಲ್ಲ, ಅದರಿಂದ ಹೇಗೆ ಹೊರಗಡೆ ಬರೋದು ಅಂತ ಬೆವರ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಹೇಳ್ತಿದ್ದಾಗ, ಸತ್ಯ ಹೇಳಿದಾಗ
ಸತ್ಯ ನಮ್ಮ ಪರ ಇದ್ದಾಗ ಯಾರೂ ಬರೋಂಥ ಅವಶ್ಯಕತೆ ಇಲ್ಲ, ಅದರಲ್ಲೂ ನಾವು ಹತ್ರ ಎದುರ್ಕೊಳ್ಳೋಂಥ ಅವಶ್ಯಕತೆ ಮೊದಲೇ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಹೇಳೋಕ್ಕೆ ಶುರು ಮಾಡ್ತಾ ಇರ್ತಾರೆ. ಆವಾಗ ಇಲ್ಲಿ ಆ ಫೈಲಿಗೂ ನನಗೂ ಯಾವುದೇ ರೀತಿ ಸಂಬಂಧ ಇಲ್ಲ, ನನಗೂ ಅದ್ರ ಯಾವುದೇ ಸಂಬಂಧ ಇಲ್ಲ, ನಾನು ಏನಿದ್ರು ಖರ್ಚಿಗೆ ಹಣ ಇಲ್ಲ ಅಂತ ಹೇಳ್ಬಿಟ್ಟು ನಾನು ಇದು ಮಾಡಿದೆ, ಅಷ್ಟು ಬಿಟ್ಟರೆ ಅದಕ್ಕೂ ನನಗೆ ಯಾವ ರೀತಿ ಸಂಬಂಧ ಇಲ್ಲ, ನನ್ನ ಮಾತನ್ನ ನಂಬೋ ಅಣ್ಣಯ್ಯ ಅಂತ ಹೇಳ್ಬಿಟ್ಟು ಇಲ್ಲಿ ಸುಭಾಷ್ ಕೂಡ ಇಲ್ಲಿ ಭದ್ರಾಗೆ ಹೇಳ್ತಾ ಇರ್ತಾರೆ. ಆಮೇಲೆ ಏನಾರಾಗಲಿ ನಿಮ್ಮಿಂದ ನೀವು ಮಾಡಿದ್ದು ಒಂದು ಕೆಲಸದಿಂದ ನೀನು 8ರಿಂದ ಇವತ್ತು ನಾನು ತಲೆ ತಗ್ಸೋಂಥ ಪರಿಸ್ಥಿತಿ ಬಂತು ನೋಡು. ಇವಾಗ ನಾನು ಏನು ಮಾಡಲಿ, ಆ ಫೈಲಿಂದ ನನ್ನ ಮಾನ ಮರ್ಯಾದೆ ಎಲ್ಲ ಹೋಗುತ್ತೆ, ಇಷ್ಟು ವರ್ಷದಿಂದ ನಾನು ಕಾಪಾಡ್ಕೊ ಬಂದಿದ್ದಂಥ ಮರ್ಯಾದೆ ಎಲ್ಲ ಹೋಗುತ್ತೆ, ನಾನು ಏನು ಮಾಡಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಕೂಡ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಾರೆ. ಏನು ಮಾಡೋದು ಅಂತ ಹೇಳ್ಬಿಟ್ಟು ಇಲ್ಲಿ ಗಾಬರಿಯಾಗಿ ಎಲ್ಲ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈಶ್ವರಿ ಕೂಡ ಇಲ್ಲಿ ತುಂಬಾ ಖುಷಿಯಾಗಿ ನೋಡ್ತಾ ನಿಂತಿರ್ತಾಳೆ. ಇದರಿಂದನಾದ್ರೂ ವಿದ್ಯಾ ಕೂಡ ಬಯಸ್ಕೊತಾ ಇದ್ದಾಳಲ್ಲ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಆವಾಗ ಇಲ್ಲಿ ಇನ್ನೊಂದು ಕಡೆ ಇಲ್ಲಿ ನೀನು 8ರಿಂದ ಗಂಟಲ ಇದೆಲ್ಲ ಆಗಿತ್ತು, ಅವಳಿಗೆ ಕೆಲಸ ಮಾಡಿಲ್ಲ ಅಂತ ಅಂದಿದ್ರೆ, ತಗೊಂಡು ಹೊರಗಡೆ ಇಟ್ಟಿಲ್ಲ ಅಂದಿದ್ರೆ ಅದು ಹೆಂಗೆ ಕಳ್ತನ ಆಯ್ತಿತ್ತು ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೂಡ ಇಲ್ಲಿ ಬೈಯೋಕ್ಕೆ ಶುರು ಮಾಡ್ತಿರ್ತಾರೆ. ಅವಾಗ ಇನ್ನೊಂದು ಕಡೆ ಇಲ್ಲಿ ಏನಾರ ಆಗಲಿ ಇಷ್ಟು ದಿವಸ ಕಾಪಾಡಿದ ಮರ್ಯಾದೆ ಎಲ್ಲ ಹೋಯ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಶಿವರಾಮೇಗೌಡರು ಬೈಯೋಕ್ಕೆ ಶುರು ಮಾಡ್ತಿದ್ದಾಗ ಇನ್ನೊಂದು ಕಡೆ ಇಲ್ಲಿ ಎಲ್ಲರೂ ಕೂಡ ಬೇಜಾರಾಗಿದ್ದರು. ಇನ್ನೊಂದು ಕಡೆ ಈಶ್ವರಿಯಾಗಿ ಸುಭಾಷ ಕೂಡ ತುಂಬಾ ಖುಷಿಯಿಂದ ನೋಡ್ತಾ ಇರ್ತಾರೆ. ಅಷ್ಟರೊಳಗೆ ಇಲ್ಲಿ ವಿದ್ಯೆಗೆ ಒಂದು ಫೋನ್ ಬರುತ್ತೆ. ಹೌದಾ, ಆಯಿತಾ, ಸಿಕ್ತಾ, ಅದು ತಗೊಂಬನ್ನಿ ಈಗಲೇ ಅಂತ ಹೇಳ್ಬಿಟ್ಟು ಖುಷಿಯಿಂದ ಮಾತಾಡ್ತಾ ಇರ್ತಾಳೆ ವಿದ್ಯೆ. ಏನಮ್ಮಿ ಎಲ್ಲರೂ ಕೂಡ ಇಲ್ಲಿ ತುಂಬ ಟೆನ್ಷನಲ್ಲಿದ್ದರೆ ನೀನು ಇಲ್ಲಿ ಫೋನಲ್ಲಿ ಯಾರ ಜೊತೆ ಖುಷಿಯಾಗಿ ಮಾತಾಡ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಇಲ್ಲಿ ಗೌಡ್ರವ್ರಿಗೆ ಬೈಯೋಕ್ಕೆ ಶುರು ಮಾಡ್ತಾರೆ. ಆಗ ವಿದ್ಯಾ, ತಲೆ ಕೆಡಿಸ್ಕೊಬೇಡಿ ಮಾವಯ್ಯ, ನೀವು ಇಷ್ಟು ದಿವಸ ನನಗೆ ಅಂತ ವಹಿಸಿದ ಜವಾಬ್ದಾರಿ ಎಲ್ಲವೂ ಕೂಡ ನಾನು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದೀನಿ ಅನ್ನೋ ನಂಬಿಕೆ ನನಗಿದೆ. ಆದರೆ ನಿಮ್ಮ ಮರ್ಯಾದೆ ನಾನು ಯಾವತ್ತೂ ಕೂಡ ಬೀದಿಗೆ ಬರೋಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳಿದಾಗ, ಅಂಥದ್ದು ಏನಾಯಿತು ಅಂದಾಗ, ಇಷ್ಟು ದಿವಸ ನಾವು ಕಾಪಾಡ್ಕೊಂಡು ಬಂದಿದ್ದಂಥ ಫೈಲು ಹಣ ಎಲ್ಲವೂ ಕೂಡ ಸಿಕ್ಕಿದೆಯಂತೆ ಅಂದಾಗ, ಏನಾಯಿತು, ಯಾರಿಗೆ ಸಿಕ್ಕಿದೆ ಅಂತ ಹೇಳ್ತಾ ಇಲ್ಲಿ ಸುಭಾಷ್ ಈಶ್ವರಿ ಎಲ್ಲರೂ ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಆವಾಗ ನೀವೇ ಸಾಕ್ಷಿ ಸಮೇತವಾಗಿ ಬರುತ್ತೆ, ಹಾಗೆ ನೋಡಿ ಅಂತ ಹೇಳಿದಾಗ ವಿದ್ಯಾ ಕೂಡ ಇಲ್ಲಿ ಗೌಡ್ರು ಯಾರು ಅಂತ ಕೇಳಿದಾಗ ನಾನು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಅವರ ಅಪ್ಪ ಕೂಡ ಇಲ್ಲಿ ಸಾಕ್ಷಿ ಸಮೇತವಾಗಿ ಕರ್ಕೊಬರ್ತಾರೆ. ಆವಾಗ ಇಲ್ಲಿ ಒಂದು ಕ್ಷಣ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಶಿವರಾಮೇಗೌಡರು ಶಾಕ್ ಆಗ್ತಾರೆ. ಹೌದು, ಇದು ಇವರಿಂದನೇ ಕಳ್ತನ ಆಗಿರೋದು ಅಂತ ಹೇಳ್ಬಿಟ್ಟು ಇಲ್ಲಿ ಕರ್ಕೊಬಂದಾಗ ವಿದ್ಯಾ ಅವರ ಅಪ್ಪ ಹಾಗೇ ಎಲ್ಲರೂ ಕೂಡ ಶಾಕಾಗಿ ನೋಡ್ತಾ ಇರ್ತಾರೆ. ಆಮೇಲೆ ಇಲ್ಲಿ ಶಿವರಾಮೇಗೌಡರು ಕೂಡ ಒಂದು ಕ್ಷಣ ಶಾಕ್ ಆಗಿ ನೋಡ್ತಾರೆ. ಆಮೇಲೆ ಎಲ್ಲರೂ ಕೂಡ ಇಲ್ಲಿ ಹೊರಗಡೆಯಿಂದ ಸಾವಿತ್ರಿ ಹಾಗೆಯೇ ಅವ್ರ ಮಗಳು ಇಬ್ಬರು ಕೂಡ ಗಮನಿಸ್ತಾ ನಿಂತಿರ್ತಾರೆ ಮನೆಯೊಳಗೆ ಏನೇನೆಲ್ಲ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆಗ ಇವ್ರು ಹೆಂಗೆ ಸಿಕ್ಕಿದ್ರು ನಿನಗೆ ಚೆಲುವಾ ಅಂತ ಹೇಳ್ಬಿಟ್ಟು ಶಿವರಾಮೇಗೌಡರು ಕೇಳಿದಾಗ, ಇದೆಲ್ಲ ನನ್ನ ಮಗಳು ಬುದ್ಧಿವಂತಿಕೆಯಿಂದ ಈ ಥರ ಆಗಿರೋದು ಅಂತ ಹೇಳ್ಬಿಟ್ಟು, ನೋಡಿ ಗೌಡ್ರೆ, ನಿಮಗೆ ಸಿಕ್ಕಿದಂಥ ಹಣ ಹಾಗೆಯೇ ಫೈಲು ಎಲ್ಲ ಕೂಡ ಸೇಫಾಗಿ ತಂದಿದ್ದೀನಿ, ಎಲ್ಲ ಸರಿ ಐತಾ ನೋಡಿ ಅಂತ ಅಂದಾಗ ಇಲ್ಲಿ ಶಿವರಾಮೇಗೌಡರು ಕೂಡ ಹೇಳ್ತಾ ಇರ್ತಾರೆ, ನೋಡ್ಲಾ ಗೋವಿಂದೇಗೌಡ, ಅದೆಲ್ಲ ಸರಿ ಇದೆಯಾ, ಹಣ ಹೆಂಗಾರ ಇರಲಿ, ಫೈಲೆಲ್ಲ ಕರೆಕ್ಟಾಗೈತಾ ನೋಡು ಅಂತ ಹೇಳಿದಾಗ ಇಲ್ಲಿ ಗೋವಿಂದೇಗೌಡರು ಕೂಡ ಎಲ್ಲ ಚೆಕ್ ಮಾಡ್ತಾರೆ. ಆವಾಗ ಎಲ್ಲ ಸರಿ ಐತಾ ಅಂದಾಗ, ಹೌದು ಅಣ್ಣ, ಏನು ಗಾಬರಿ ಆಗೋಂಥದ್ದಿಲ್ಲ, ಎಲ್ಲವೂ ಸರಿಯಾಗೈತೆ ಅಂತ ಹೇಳಿದಾಗ, ಇದೆಲ್ಲ ನಿನಗೆ ಹೆಂಗೆ ಸಾಧ್ಯ ಆಯಿತು ಅಂತ, ನನ್ನ ಮಗಳ ಬುದ್ಧಿವಂತಿಕೆಯಿಂದ ಇದೆಲ್ಲ ಸಾಧ್ಯ ಆಯಿತು, ಅವಳಿಂದನೇ ಇವತ್ತೆಲ್ಲ ಇದು ಉಳಿಯೋಕ್ಕೆ ಸಾಧ್ಯ ಆಯಿತು ಅಂದಾಗ, ಹೌದು ಮಾವ, ನೀವು ನನಗೆ ಕೊಟ್ಟಿದ್ದಂಥ ಜವಾಬ್ದಾರಿನ ನಿಭಾಯಿಸಲೇಬೇಕು, ಅದಕ್ಕೋಸ್ಕರ ನಾನು ನಿಭಾಯಿಸ್ತಿದ್ದೀನಿ, ನನ್ನಿಂದ ಏನಾದರೂ ತೊಂದರೆ ಆಗಿದ್ದರೆ ನೀವು ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಹೇಳ್ಬಿಟ್ಟು ಇಲ್ಲಿ ವಿದ್ಯಾ ಕೂಡ ಹೇಳ್ತಾ ಇರ್ತಾರೆ. ಆಗ ಇಲ್ಲಿ ಶಿವರಾಮೇಗೌಡರು ಕೂಡ ಒಂದು ಕ್ಷಣ ಹಾಗೇ ಸಮಾಧಾನ ಮಾಡಿಕೊಂಡು ನಿಟ್ಟುಸಿರು ಬಿಡ್ತಾರೆ. ಆಮೇಲೆ ಇನ್ನೊಂದು ಕಡೆ ಇಲ್ಲಿ ಸುಭಾಷ್ ಹಾಗೇನೆ ಈಶ್ವರಿ ಇಬ್ಬರು ಕೂಡ ಅಲ್ಲಿ ಗಾಬರಿಯಾಗಿ ನೋಡ್ತಾ ಇರ್ತಾರೆ. ಆವಾಗ ಮನೆಯವರೆಲ್ಲರೂ ಕೂಡ ಇಷ್ಟು ದಿವಸ ನನ್ನ ಮಗ ಕಾಪಾಡ್ಕೊಂಡು ಬಂದಿದ್ದಂಥ ಮರ್ಯಾದಿನ ಒಂದು ಕ್ಷಣದಲ್ಲಿ ಕಾಪಾಡ್ಬಿಟ್ಟೆ ಕಣವ ತಾಯಿ ನಮ್ಮವ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಅಜ್ಜಿನೂ ಕೂಡ ಇಲ್ಲಿ ಕೈನ ಮುಗಿತಾ ಇರ್ತಾರೆ. ಆಗ ಎಲ್ಲರೂ ಕೂಡ ನಿಟ್ಟುಸಿರು ಬಿಡ್ಕೊಂಡು ಸಮಾಧಾನವಾಗಿ ನೋಡ್ತಾ ಇರ್ತಾರೆ. ಹಾಗೆ ಇವತ್ತಿನ ಸಂಚಿಕೆ ಇಷ್ಟ ಆಗಿರುತ್ತೆ. ಮುಂದಿನ ಸಂಚಿಕೆಯಲ್ಲಿ ಈಶ್ವರಿ ಇಲ್ಲಿ ವಿದ್ಯಾಗೆ ಶಾಸ್ತ್ರ ಮಾಡುವಾಗ ಮಡ್ಲು ತುಂಬ್ತಾ ಇರ್ತಾರೆ. ಇಷ್ಟು ದಿವಸ ನನ್ನ ಮಗನ ನೆಮ್ಮದಿ ಹಾಳು ಮಾಡಿದೆ ಅಲ್ವಾ, ಇನ್ನು ಮುಂದೆ ನೀನು ಕೂಡ ಒಬ್ಬಂಟಿಯಾಗಿ ಜೀವನ ಮಾಡಬೇಕು, ಆ ರೀತಿ ನಾನು ಮಾಡೋದೇ ನನ್ನ ಗುರಿ ಅಂತ ಹೇಳ್ಬಿಟ್ಟು ಇಲ್ಲಿ ಈಶ್ವರಿ ಅವ್ರಿಗೆ ಹೇಳ್ತಾ ಇರ್ತಾರೆ. ಒಂದು ಕ್ಷಣ ವಿದ್ಯಾ ಇಲ್ಲಿ ಗಾಬರಿ ಆಗ್ತಾ ಇರ್ತಾಳೆ. ಇದು ನೆಕ್ಸ್ಟ್ ಸಂಚಿಕೆ ಆಗಿರುತ್ತೆ. ಪ್ಲೀಸ್ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಲಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.